ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ರಾಗಿ ಅಂಬ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ರಾಗಿ ಅಂಬ್ಲಿ ಮಾಡಿಬಿಟ್ಟು ನಾವು ಅದಕ್ಕೆ ಮಜ್ಜಿಗೆ ಮತ್ತು ಅಥವಾ ಮೊಸರು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡ್ತೀವಲ್ಲ, ಅದೇ ಥರ ಅಂಬ್ಲಿನ ರಾತ್ರಿ ಮಿಕ್ಕಿರೋ ಮುದ್ದೆ ಉಳಿದಿರುತ್ತಲ್ವ, ಆ ರಾತ್ರಿ ಮಿಕ್ಕಿರೋ ಮುದ್ದೆನ ರಾತ್ರಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಎತ್ತಿಟ್ಬಿಟ್ರೆ ಬೆಳಗ್ಗೆ ಈ ಥರ ಅಂಬ್ಲಿ ಮಾಡ್ಕೊಂಡು ತಿನ್ಬೋದು. ಈ ಬ್ಯುಸಿ ಲೈಫು ಬೇಗನೆ ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋರು ನೈಟ್ ಮಾಡಿರೋ ಮುದ್ದೆನ ಸ್ವಲ್ಪ ಜಾಸ್ತಿ ಮಾಡಿ ಎತ್ತಿಟ್ಟರೆ ಬೆಳಗ್ಗೆ ಇದನ್ನು ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಿಂದನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ. ಬೇಕು ಅಂದರೆ ಸ್ವಲ್ಪ ನಿಮಗೆ ನೀರು ಎಕ್ಸ್ಟ್ರಾ ಹಾಕ್ಕೊಬಿಟ್ಟು ಸ್ಮೂತಾಗಿ ಮಾಡ್ಕೋಬೇಕು. ಅದನ್ನು ಪೂರ್ತಿ ಸ್ಮೂತಾಗಿ ನೈಸಾಗಿ ಮಾಡ್ಕೊಂಬಿಟ್ಟು ನೀರು ಬದಲಾಗಿ ಡೈರೆಕ್ಟಾಗಿ ಮಜ್ಜಿಗೆನಾದರೂ ಹಾಕಿ ಕಿವುಚ್ಕೋಬೋದು. ನಾನು ಸ್ವಲ್ಪ ಮಜ್ಜಿಗೆ ಗಟ್ಟಿ ಇತ್ತು, ಹಾಗಾಗಿ ಹೆಂಗಿದ್ರು ಮತ್ತೆ ನೀರು ಸೇರ್ಸೋದು ಬೇಡ ಅಂತೇಳಿ ಡೈರೆಕ್ಟ್ ನಾನು ಇದಕ್ಕೇ ನೀರು ಹಾಕಿಬಿಟ್ಟು ಇದನ್ನು ಅಂದರೆ ಸಾಫ್ಟಾಗಿ ಕಿವುಚ್ಕೊಳ್ತಾ ಇದ್ದೀನಿ ಕೈಯಿಂದ. ಇದು ಕಿವುಚ್ಬಿಟ್ಟು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನಾದರೂ ಹಾಕ್ಕೋಬೋದು, ಮಜ್ಜಿಗೆ ಹಾಕ್ಕೋಬೋದು. ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆಕಿನ. ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗಂತೂ ಇದು ತುಂಬಾ ಪರ್ಫೆಕ್ಟಾದ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಡಯೆಟ್ ಮಾಡೋರಿಗೆಲ್ಲ ಅವರು ಈ ಗಂಜಿಗಳು, ಮಾಲ್ಟು ಆ ಥರ ಎಲ್ಲ ಕುಡಿತಾರಲ್ಲ, ಅವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು ಗ್ಲಾಸ್ ಕುಡಿದ್ಬಿಟ್ಟು ಅಂತೂ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಇದಕ್ಕೆ ನೀವು ಸ್ಪೂನಲ್ಲಿ ತಿನ್ನೋದಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಗ್ಲಾಸಲ್ಲಿ ಹಾಕಿ ಕುಡಿಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊತೀನಿ. ಇದೆಲ್ಲ ಸ್ಮ್ಯಾಶ್ ಆದಮೇಲೆ ಈ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಅಷ್ಟೇ ಆಗೋಯ್ತು ಈ ರೆಸಿಪಿ. ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ಬೇಸಿಗೆಯಲ್ಲಿ ಈ ಥರ ಮಾಡ್ಕೊಂಡು ದಿನ ಒಂದೊಂದು ಗ್ಲಾಸ್ ಕುಡಿತಾ ಇದ್ದರೆ ಹೊಟ್ಟೆನೂ ತಂಪಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೂ ತುಂಬಾ ಶಕ್ತಿ ಇರೋ ಅಂಥ ಒಂದು ರೆಸಿಪಿ. ಈ ವರ್ಷ ಅಂತೂ ತುಂಬಾ ಬಿಸಿಲು ಹೆಚ್ಚಾಗಿದೆ, ಹಾಗಾಗಿ ಮಕ್ಕಳಿಗೆ ಆದಷ್ಟು ಮನೆ ಒಳಗೇ ನೋಡ್ಕೊಳ್ಳಿ. ತುಂಬ ಬಿಸಿಲಿರೋ ಕಡೆ ಜಾಸ್ತಿ ಕರ್ಕೊಂಡು ಹೋಗಬೇಡಿ ಆಚೆ ಎಲ್ಲ. ಈ ವರ್ಷದ ಟೆಂಪ್ರೇಚರ್ ಲಾಸ್ಟ್ ಇಯರ್ಕಿನ ಅಂದರೆ ಈಗ ಒಂದು 4-5 ವರ್ಷಕ್ಕಿಂತ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಇನ್ನೊಂದು ರೆಸಿಪಿ ಅಥವಾ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.